ಬರೀ ಡೈರೆಕ್ಟ್ ಎಲ್ಲಿಗೆ ಹೋಗ್ತಾ ಅದಕ್ಕೇನಂತ ಒಳಗೆ ಸೈಲಮನ ಅಂತ ಒಂದು ಅಡಿಕೆ ಇರ್ತದೆ. ನಾವು ನೀರು ಕುಡಿದ್ರು ಹೆಂಗ ಇಲ್ಲಿ ಪೈಪ್ ಇರುತ್ತಲ್ಲ, ಇಲ್ಲಿಂದ ಹೋಗಿ ಹೊಟ್ಟೆಗೆ ಹೋಗಿ ಆಮೇಲೆ ದೊಡ್ಡ ಸಣ್ಣ ಕೊಡು ಎಲ್ಲ ಹೋಗುತ್ತೆ. ಆಮೇಲೆ ಎಲ್ಲಿಗೆ ಹೋಗ್ತದೆ ಉಂಡಂತ ಆಹಾರ ರಕ್ತಕ್ಕೆ ಹೋಗ್ತದೆ, ರಕ್ತದಿಂದ ಎಲ್ಲ ಕೋಶಗಳಿಗೆ ಹೋಗ್ತದೆ ಅಂತ ನಿಮ್ಗೆ ಗೊತ್ತದ. ಹಂಗಾಗಿ ಇದರಲ್ಲಿ ಕೂಡ ಒಂದು ಸಿಸ್ಟಮ್ ಇರ್ತಲ್ಲ, ಸಸ್ಯಗಳು ಕೂಡ ಏನ್ ಬೇಕು, ನೀರು ಬೇಕು. ನೀರನ್ನ ತಗೊಂಡು ಆಹಾರ ತಯಾರು ಮಾಡೋದು ಈಗ ಏನ್ ಮಾಡ್ತದ ನೀರನ್ನ ಒಂದು ವಿದ್ಯುತ್ ಕೋಶ ತಗೊಂಡಿನಿ, ಒಂದು ಮಳೆ, ಓಕೆ, ಕಬ್ಬಿಣದ ಮಳೆ. ಇದಕ್ಕೆ ಏನ್ ಮಾಡೀನಿ, ಒಂದು ತಂತಿಯನ್ನ ಸುತ್ತಿದ್ದೀನಿ, ಓಕೆ. ಅದರ ಎರಡು ಧ್ರುವಗಳನ್ನ ಏನ್ ಮಾಡೀನಿ ಅಂದ್ರೆ ಎರಡು ಓಪನಿಂಗ್ಸ್ ಗಳನ್ನ, ಒಂದು ಧನಕ್ಕೆ ಇನ್ನೊಂದು ಋಣಕ್ಕೆ, ಒಂದು ಧನಾಗ್ರ ಮತ್ತು ಒಂದು ಋಣಾಗ್ರಕ್ಕೆ ಡಿಸೈಡ್ ಮಾಡಿ. ನಿಮಗೆ ಗೊತ್ತು ಅಯಸ್ಕಾಂತದ ಗುಣ ಏನು ಅಂತ. ಅಯಸ್ಕಾಂತದ ಗುಣ ಏನು? ಆಕರ್ಷಣೆ ಮಾಡುತ್ತದೆ. ಏನು? ಅಯಸ್ಕಾಂತ ಕಬ್ಬಿಣವನ್ನ ಆಕರ್ಷಿಸುತ್ತದೆ ಅಂತ ಗೊತ್ತದ. ಬಟ್ ಕಬ್ಬಿಣಕ್ಕಂತ ಆಕರ್ಷಿಸುವುದಿಲ್ಲ. ಬಟ್ ಯಾವಾಗದು ಇದ್ರ ಸುತ್ತ ನೀವು ಕಾಯಿಲ್ ಸುತ್ತಿದ್ರಿ ಅಂದ್ರೆ, ನೀವು ತಂತಿನ ಸುತ್ತಿದ್ರಿ, ಇದು ಸದ್ಯ ವಿದ್ಯುತ್ ಹರಿಯುವ ತನಕ ಏನಾಗಿ ಆಗಿರ್ತದೆ, ಇದು ಅಯಸ್ಕಾಂತ ಅಂತ ವರ್ತಿಸುತ್ತದೆ. ಇದಕ್ಕೆ ವಿದ್ಯುತ್ ಕಾಂತ ಅಂತ ಕರೀತಾರೆ. ಏನಂತ ಕರೀತಾರ? ವಿದ್ಯುತ್ ಕಾಂತ. ಏನಲ್ಲದಲ್ಲಿ ಇಲ್ಲಿ ಒಂದು ಧ್ವನಿ ಪೆಟ್ಟಿಗೆ ಅದಲ್ಲ, ಇಲ್ಲಿ ಏನದ, ಗಂಟಲೊಳಗೆ ಏನದ, ಧ್ವನಿ ಎಲ್ಲಿಂದ ಬರ್ತದ? ಧ್ವನಿ ಪೆಟ್ಟಿಗೆ ಅಂತ ಇರ್ತದಲ್ಲ, ಏನಿರ್ತದ? ಇಲ್ಲಿ ಹಿಡಿದಾಗ ಏನಾಯ್ತದ, ಮಾತಾಡಿದಾಗ ಅಳಗಾಡ್ದಂಗ ಅಲತ್ತದ. ಅದಕ್ಕೆ ಏನನ್ಬೇಕಂತ ಹೇಳಿ? ಕಂಪನ. ಅಂದ್ರೆ ನಮ್ಮ ಧ್ವನಿ ಪೆಟ್ಟಿಗೆಯಲ್ಲಿ ಕೂಡ ಏನದ, ಕಂಪನ ಆಗ್ಲತ್ತದ. ಹೌದಾ? ಸೊ ಇದರಿಂದ ಏನು ಉತ್ಪತ್ತಿ ಆಗ್ತದ? ಧ್ವನಿ ಉತ್ಪತ್ತಿ ಆಗ್ತದ. ಏನು ಕಂಪನ ಆಗಬೇಕು? ಗಾಳಿನೇ ಕಂಪನ ಆಗ್ತದಿಲ್ಲ. ಇಲ್ಲಿ ಏನಾಗ್ತದ? ನೀವು ಉಸಿರಾಡ್ತೀರಿ, ಗಾಳಿ ಹೋಗ್ತದ, ಅದಕ್ಕೆ ನೀವೇನು ಮಾಡ್ತೀರಿ? ಕಂಪನ ಮಾಡ್ತೀರಿ. ಆವಾಗ ಬೇರೆ ಬೇರೆ ಧ್ವನಿಗಳು ಬರ್ತಾವೆ. ಸೊ ನಮ್ಮ ಧ್ವನಿ ಪೆಟ್ಟಿಗೆಯಲ್ಲೂ ಕೂಡ ಏನಾಗುತ್ತೆ? ಕಂಪನ ಆಗಿನೇ ಶಬ್ದ ಉತ್ಪತ್ತಿ ಆಗುತ್ತೆ. ಈಸಿಯಾಗಿ ನೆನ್ಪಿಟ್ಕೊಳ್ಳಕ ಸಹಾಯ ಮಾಡುವಂತ ಒಂದು ಚಿತ್ರ. ನೋಡಿದ್ರೆ ಇದು ನೋಡಿದ್ಮೇಲೆ ಎಲ್ಲ ನಿಮ್ಗೆ ನೆನ್ಪಿಗೆ ಬರ್ತದೆ, ಬರಂಗಿಲ್ಲ? ರಕ್ತ ಪರಿಚಲನಾ ವ್ಯೂಹದಲ್ಲಿ ಏನೇನಿರ್ತದೆ ಅಂತ ಹೇಳಿ? ಇವು ಮೂರು ಪ್ರಮುಖ ಅಂಗಗಳು ಅಂತ ಹೇಳ್ಬೋದು. ಸೊ ರಕ್ತ ಇರ್ತದ, ರಕ್ತನಾಳಗಳು ಬೇಕೇ ಬೇಕು, ಮತ್ತು ಹೃದಯ. ರಕ್ತವು ಎಲ್ಲಿ ಹರಿತದೆ ಅಂತ ಹೇಳಿ? ರಕ್ತನಾಳಗಳಲ್ಲಿ ಹರಿತದೆ. ಮತ್ತೆ ರಕ್ತವನ್ನ ಮುಂದಕ್ಕೆ ದೂಡ್ಬೇಕು ಅಂದ್ರೆ ಒಂದು ಒತ್ತಡ ಬೇಕು. ಆ ಒತ್ತಡವನ್ನು ಕೊಡೋರು ಯಾರು ಅಂತ ಹೇಳ್ತಾರೆ? ಅಂತ ಗೊತ್ತಾಗುತ್ತೆ. ಓಕೆ, ಈ ರಕ್ತದ ಕೆಲಸ ಅಂತ ನಿಮ್ಗೆ ಗೊತ್ತದ. ರಕ್ತದ ಕೆಲಸಗಳು ಮೇನ್ ಆಗಿ ಮೂರನ್ನು ಗೊತ್ತಾಗುತ್ತೆ. ಯಾರು ಹೇಳ್ತೀರಿ? ಮನೆಯದು ಅಲ್ಲ, ರಕ್ತದ ಕಾರ್ಯಗಳು ಏನೇನಪ್ಪ ಅಂತಂದ್ರೆ, ರಕ್ತದ ಕಾರ್ಯ ಅಂದ್ರೆ ನಾವು ತಿಂದಂತ ಆಹಾರ ಸಣ್ಣ ಕಾರ್ಯಗಳಲ್ಲಿ ಜೀರ್ಣವಾದ ನಂತರ ಅದನ್ನ ತೆಗೆದುಕೊಂಡು ಹೋಗುವ ಕೆಲಸ ಯಾರು ಮಾಡ್ತಾರ? ಇನ್ನೊಂದು ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ನ ಸರಬರಾಜು ಮಾಡುತ್ತೆ ಮತ್ತು ಇತರ ತ್ಯಾಜ್ಯ ವಸ್ತುಗಳನ್ನ ತೆಗೆದುಕೊಂಡು ಹೋಗಲು ಸಹಾಯ ಮಾಡ್ತದೆ. ಇದು ರಕ್ತದ ಕೆಲಸ. ಈಗ ರಕ್ತದ ಘಟಕಗಳು ಯಾವ್ಯಾವ ಅಂದ್ರೆ
ಮೀಟರ್ ಸಮನಾಗಿದೆ 15/100 ಮೀಟರ್ ಸಮನಾಗಿದೆ 15 2 ಬುಟ್ಟಿ 0.15 ಬಿಡಿ ಬೆಲೆ 9 9ರ ಸ್ಥಾನ 10 ಬೆಲೆ 9 6ರ ಸ್ಥಾನ 100 ಬೆಲೆ 600 2ರ ಸ್ಥಾನ 1000 ಬೆಲೆ 2000 9ರ ಸ್ಥಾನ 10,000 ಬೆಲೆ 90,000 8ರ ಸ್ಥಾನ ಲಕ್ಷ ಬೆಲೆ 8 ಲಕ್ಷ ಒಂದು 4 ಮಂದಿಗೆ ಹಂಚುತ್ತಿದ್ದೇನೆ ಈಗ 4 ಮಂದಿಗೆ 10 ರೂಪಾಯಿ ಹಂಚಿದಾಗ 40 ರೂಪಾಯಿ ಈಗ 48 ರೂಪಾಯಿದಾಗ 40 ರೂಪಾಯಿ ಕಳೆದಿದ್ದಾಗ 8 ರೂಪಾಯಿ ಈಗ 8 ರೂಪಾಯಿ ಉಳಿದು ಇನ್ನು 4 ಮಂದಿಗೆ 2 ರೂಪಾಯಿ ಹಂಚಿದಾಗ 8 ರೂಪಾಯಿ ಉಳಿದು ಈಗ 8 ರೂಪಾಯಿದಾಗ 8 ರೂಪಾಯಿ ಕಳೆದಿದ್ದಾಗ ಇಲ್ಲಿ ಸಮನಾಗಿದೆ ಸಮನಾಗಿದೆ ಎಷ್ಟು 10 ಪ್ಲಸ್ 2 12 ಅಲ್ಲ ಅಂತಂದ್ರಿ 12 ಯಾಕಂದ್ರೆ ಬಲವು ವಸ್ತುವಿನ ಆಕಾರವನ್ನು ಬದಲಾಯಿಸಬಹುದು. ನಾನು ಈ ಸ್ಪಂಜಿನ ಮೇಲೆ ಬಲ ಪ್ರಯೋಗ ಮಾಡುತ್ತೇನೆ. ಇದರ ಆಕಾರ ಬದಲಾವಣೆ ಮಾಡುತ್ತೇನೆ. ನಾನು ಈ ಬಾಟಲ್ ಮೇಲೆ ಬಲ ಪ್ರಯೋಗ ಮಾಡುತ್ತೇನೆ. ಇದರ ಆಕಾರ ಬದಲಾಗುತ್ತದೆ. ಸ್ಥಿತಿಯಿಂದ ವಸ್ತುವಿನ ಚಲಿಸುವಂತೆ ಮಾಡಬಹುದು. ಈಗ ನಾನು ಈ ಪುಸ್ತಕದ ಮೇಲೆ ಬಲ ಪ್ರಯೋಗ ಮಾಡುತ್ತಿದ್ದೇನೆ. ಈ ಪುಸ್ತಕ ಚಲಿಸುತ್ತಿದೆ. ಚಲಿಸುವ ವಸ್ತುವನ್ನು ಜವ ಬದಲಾಯಿಸಬಹುದು ಮತ್ತು ನಿಲ್ಲಿಸಬಹುದು. ಈಗ ನಾನು ಚಲಿಸುತ್ತಿರುವ ಬಾಲನ್ನು ಸ್ಪೀಡ್ ಹೆಚ್ಚೆ ಮಾಡುತ್ತಿದ್ದೇನೆ. ಈಗ ನಾನು ಚಲಿಸುತ್ತಿರುವ ಬಾಲನ್ನು ನಿಲ್ಲಿಸುತ್ತಿದ್ದೇನೆ. ವಸ್ತುವಿನ ಚಲನೆಯನ್ನು ದಿಕ್ಕನ್ನು ಬದಲಾಯಿಸಬಹುದು. ಈ ಕಂಪಾಸ್ ಬಾಕ್ಸ್ 2 ಕಡೆ ಸೀಸಿಟ್ಟು ನಡಬರ್ಕೆ ರಬ್ಬರ್ ಬ್ಯಾಂಡನ್ನು ಇಟ್ಟಿದ್ದಾರೆ. ಇದನ್ನು ಎಳೆದಾಗ ಶಬ್ದ ಮಾಡುತ್ತದೆ, ಏಕೆಂದರೆ ಈ ರಬ್ಬರ್ ಬ್ಯಾಂಡ್ ಕಂಪಿಸುತ್ತದೆ. ಮೌತ್ ಆರ್ಗನ್. ಇದನ್ನು ನಾನು ಊದಿದಾಗ ಶಬ್ದವು ಉಂಟಾಗುತ್ತದೆ. ಇದು ಒಂದು ಕೊಳಲು. ನಾನು ಊದಿದಾಗ ಶಬ್ದ ಉಂಟಾಗುತ್ತದೆ. ವಿವಿಧ ಉದ್ದಗಳಲ್ಲಿ ಗಾಳಿಯು ತುಂಬಿರುತ್ತದೆ. ಊದಿದಾಗ ಗಾಳಿಯ ಕಂಪನದಿಂದ ಶಬ್ದವು ಉಂಟಾಗುತ್ತದೆ. ಇದರಲ್ಲಿ ಗಾಳಿಯು ಕಂಪನದಿಂದ ಶಬ್ದವು ಉಂಟಾಗುತ್ತದೆ. ರಕ್ತವು ಬಲ ಹೃತ್ಕರ್ಣಕ್ಕೆ ಹೋಗುತ್ತದೆ. ಅಲ್ಲಿಂದ ಸಂಕೋಚನವಾಗಿ ಬಲ ಹೃತ್ಕಕ್ಷಿಗೆ ಹೋಗುತ್ತದೆ. ಅಲ್ಲಿಂದ ನಾಳಗಳಿಂದ 2 ಶ್ವಾಸಕೋಶಗಳಿಗೆ ಹೋಗುತ್ತದೆ. ಆಕ್ಸಿಜನ್ 2 ನಾಳಗಳಿಂದ ಆಕ್ಸಿಜನ್ ರಕ್ತವು 2 ಹೃತ್ಕರ್ಣಕ್ಕೆ ಹೋಗುತ್ತದೆ. ಸಂಕೋಚನವಾಗಿ 2 ಹೃತ್ಕಕ್ಷಿಗೆ ಹೋಗುತ್ತದೆ. ಅಲ್ಲಿಂದ ಮಹಾಪಧಮನಿಗೆ ಹೋಗುತ್ತದೆ. ಎಲ್ಲ ದೇಹದ ಭಾಗಗಳಲ್ಲಿ